ಚಾಮರಾಜಪೇಟೆ ಕ್ಷೇತ್ರದ ಮತದಾರರು ಜಮೀರ್ ಅಹಮದ್ ಖಾನ್ ಅಂದರೆ ಮನೆ ಮಗ. ಅವ್ರು ಯಾರು ಅಲ್ಲಿ ಬರ್ತಾರಿಲ್ಲ, ಅವ್ರು 30 ಸಲ ಓಟ್ ದಾಟ್ಲಿ ಬಂದೆ. ಆಮೇಲೆ ನನ್ನ ಕರ್ನಾಟಕ ಮುಸ್ಲಿಂ ಅಂತ ಸಾಲದು, ಹಂಗೂ ಮುಸ್ಲಿಂ ಆಗಬೇಕಾದ್ರೆ ನೀವು ಜಮ್ಮು ಕಾಶ್ಮೀರಿಂದ ಫಾರೂಕ್ ಅಬ್ದುಲ್ಲಾ ಅವ್ರು ಮಾಜಿ ಮುಖ್ಯಮಂತ್ರಿ ಇದ್ದಾರೆ, ಅವ್ರು ತಗೊಂಡು ಬಂದಾಕಿ. ಇಲ್ಲಾಂದ್ರೆ ನಿಮ್ಮ ರೇವಣ್ಣನ ಇಲ್ಲ ಕುಮಾರಸ್ವಾಮಿ ನಿಲ್ಲಿಸಿ ಅಂತ ಹೇಳೋದು. ಚಾಮರಾಜಪೇಟೆ ಅಳಿಯ ಸಿದ್ದರಾಮಯ್ಯ. ಈಗ ಮಗನಿಗೆ ಎಷ್ಟು ಜನ ಇಷ್ಟಪಡ್ತಾರೆ, ಕ್ಯಾಮ್ರಾ ನೋಡಿ ಸರ್. ಚಾಮರಾಜಪೇಟೆ ಅಳಿಯ. ಈಗ 2018 ಆಗಿದೆ, ಏನೇ ರಿಸಲ್ಟ್ ಎಲ್ಲರೂ ಅಂದರು ಇಲ್ಲ ಜಮೀರ್ ಭಾಳ ಕಷ್ಟ ಇದೆ, ದೇವೇಗೌಡರು ಚಾಲೆಂಜಿಂಗ್ ಅಂತ ತೊಗೊಂಡವ್ರೆ, BJP ಚಾಲೆಂಜಿಂಗ್ ಅಂತ ತೊಗೊಂಡವ್ರೆ. ಏನಾಯ್ತದೆ, ನಾನು ಹೋದ ಸತಿ 2013 ಇನ್ನೂ 10 ಸಾವಿರ ಜಾಸ್ತಿ ಇದೆ, 39 ಸಾವಿರ. ನಾನೇನಂದಿದೆ ಮಾಧ್ಯಮದಲ್ಲಿ, ಇದೇ ಜನದ ನಾನು ದೇವೇಗೌಡರು ಏನು ಮಾಡೋದು ಮುಸ್ಲಿಂ ಆಗಿ ಕೊಟ್ಟಿದ್ದು. ಅವಾಗ ಏನಂದಿದೆ ನಾನು, ನನ್ನ ಕರ್ನಾಟಕ ಮುಸ್ಲಿಂ ಅಂತ ಸಾಲದು, ಹಂಗೂ ಮುಸ್ಲಿಂ ಆಗಬೇಕಾದ್ರೆ ನೀವು ಜಮ್ಮು ಕಾಶ್ಮೀರಿಂದ ಫಾರೂಕ್ ಅಬ್ದುಲ್ಲಾ ಅವ್ರು ಮಾಜಿ ಮುಖ್ಯಮಂತ್ರಿ ಇದ್ದಾರೆ, ಅವ್ರು ತಗೊಂಡು ಬಂದಾಕಿ. ಇಲ್ಲಾಂದ್ರೆ ನಿಮ್ಮ ರೇವಣ್ಣನ ಇಲ್ಲ ಕುಮಾರಸ್ವಾಮಿ ನಿಲ್ಲಿಸಿ ಅಂತ ಹೇಳಿದೆ ನಾನು. ಅವಾಗ ಏನಾಯ್ತು, ಚಾಲೆಂಜ್ ಅಂತ ತೊಗೊಂಡೆ, ಹಂಗೂ ನಾನು ಸೋತ್ರೆ ಮಾಧ್ಯಮದಲ್ಲಿ ನಾನು ತಲೆ ಕತ್ತರಿಸಿ ಮಾಧ್ಯಮ ಕೊಡ್ತೀನಿ ಅಂತ ಹೇಳಿದೆ. ಏನಾಯಿತು, ಇನ್ನೂ 10 ಸಾವಿರ ಲೀಡ್ ಜಾಸ್ತಿ ಆಯಿತು. ಇನ್ನೇನಾಗಿದೆ, ಮಾಧ್ಯಮ ಸ್ನೇಹಿತರಿಗೆ ಒಂದು ಮಾತಾಡೋಕ್ಕೆ ಬಯಸ್ತೀನಿ ನಾನು. ಯಾರನ್ನ ಬರಲಿ ಚಾಮರಾಜಪೇಟೆ ಕ್ಷೇತ್ರದಲ್ಲಿ, ಏನಕ್ಕಂದರೆ ಯಾರನ್ನ BJPಯಿಂದ ಬರಲೇಬೇಕು, JDS ಇಂದ ಅಭ್ಯರ್ಥಿ ಬರಲೇಬೇಕು. ಅವ್ರು ಯಾರನ್ನ ಬರಲಿ, ಚಾಮರಾಜಪೇಟೆ ಕ್ಷೇತ್ರದ ಮತದಾರರು ಜಮೀರ್ ಅಹಮದ್ ಖಾನ್ ಅಂದರೆ ಮನೆ ಮಗ. ಮನೆ ಮಗನಿಗೆ ಯಾರನ್ನ ಬಿಟ್ಕೊಡೋಕ್ಕೆ ಸಾಧ್ಯ ಏನ್ರಿ? ಅವ್ನು ಯಾವನಾನ ಬರಲಿ, ಮನೆ ಮಗನಿಗೆ ಯಾರನ್ನ ಬಿಟ್ಕೊಡ್ತಾರ? ಇದುವರೆಗೂ ಬಿಟ್ಕೊಟ್ಟಿಲ್ಲ ನನಗೆ. ನಾನು 2004 ಪ್ರತಿ ಸಲ ನನಗೆ ಹೆಚ್ಚಾಗ್ತಾ ಇದೆ ಓಟು, ಕಡಿಮೆ ಆಗ್ತಾ ಇಲ್ಲ. ನೋಡಿ, ಫಸ್ಟ್ ಎಲೆಕ್ಷನ್ 2005 ನಾನು ಗೆದ್ದಿದ್ದು 19 ಸಾವಿರ ಓಟಲ್ಲಿ ಗೆದ್ದೆ. ತಿರ್ಗಾ 2018 40 ಸಾವಿರ ತೊಗೊಂಡೆ, 2013 55 ಸಾವಿರ ತೊಗೊಂಡೆ, ಮೊನ್ನೆ 2018 67 ಸಾವಿರ ಓಟ್ ತೊಗೊಂಡೆ. ಅಂದರೆ ಪ್ರತಿ ಎಲೆಕ್ಷನಲ್ಲಿ ಬೇರೆಯವ್ರಿಗೆ ಕಡಿಮೆ ಆಗ್ತದೆ, ನಾನು ಇನ್ಕ್ರೀಸ್ ಆಗ್ತಾ ಇದೆ. ಈಗ ಅವ್ರ ಪಕ್ಷಕ್ಕೆ ಬಿಚ್ಚಿದ ವಿಚಾರ ಯಾರನ್ನ ಬರಲಿ, ಯಾರನ್ನ ಬರಲಿ, ಅವ್ರ ಪಕ್ಷದ ಬಿತ್ತಿದ ವಿಚಾರ ನಾನು ಈಗ ಮಾತಾಡೋಕ್ಕಾಗ್ತದೆ. ಈಗ BJPಯಿಂದ ಯಾರನ್ನ ಅಭ್ಯರ್ಥಿ ಹಾಕ್ಲೇಬೇಕು, JDS ಇಂದ ಯಾರನ್ನ ಅಭ್ಯರ್ಥಿ ಹಾಕ್ಲೇಬೇಕು. ಅವ್ನು ಯಾರನ್ನ ಬರಲಿ, ಅವ್ರು ಯಾರು ಅಲ್ಲಿ ಬರ್ತಾರಿಲ್ಲ, ಅವ್ರು 30 ಸಲ ಓಟ್ ದಾಟ್ಲಿ ಬಂದೆ. ಆಮೇಲೆ ಚಾಮರಾಜಪೇಟೆ ಅಳಿಯ ಸಿದ್ದರಾಮಯ್ಯ. ಈಗ ಮಗನಿಗೆ ಎಷ್ಟು ಜನ ಇಷ್ಟಪಡ್ತಾರೆ, ಕ್ಯಾಮ್ರಾ ನೋಡಿ ಸರ್. ಚಾಮರಾಜಪೇಟೆ ಅಳಿಯ. ನಾನು ಹೇಳ್ತಾ ಇದ್ದಿಲ್ಲ, ಈಗಲೂ ಮಾಧ್ಯಮದಲ್ಲಿ ನಾನು ಸಿದ್ದರಾಮಯ್ಯಗೆ ಮೊಬೈಲ್ ಕೆಳಗಡೆ ಈಗಲೂ ನಾನು ಸಿದ್ಧ. ಬಿಜೆಪಿ ಏನಾಗಿದೆ, ಅವರು ಸಿದ್ದರಾಮಯ್ಯ ಅವ್ರ ಪಾಪ್ಯುಲಾರಿಟಿ ಸಹಿಸಕ್ಕೆ ಆಗ್ತಾ ಇಲ್ಲ. ಅವ್ರಿಗೆ ಯಾರನ್ನ ಇದ್ರೆ ಅವ್ರು ಕಾಣ್ತಾ ಇರೋದೇ ಸಿದ್ದರಾಮಯ್ಯ. ಎಲ್ಲ ಸಿಟಿಯಲ್ಲಿ ಎಲ್ಲ ನರೇಂದ್ರ ಮೋದಿಗಿರಲಿ, ಅಮಿತ್ ಶಾಗಿರಲಿ, ಯಾರನ್ನ ಇರಲಿ, ಕರ್ನಾಟಕ ಅಂದರೆ ಸಿದ್ದರಾಮಯ್ಯ. ಹಂಗಾಗಿ ಅವರು ಸಿದ್ದರಾಮಯ್ಯನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಬೇಕು ಫಸ್ಟ್ ಶುರು ಮಾಡಿದ್ರು ನೀವೇ ಆಗಿತ್ತು, ನಂತರದ ಹೈಕಮಾಂಡ್ ಎಲ್ಲ ಒಂದು ಮೀಟಿಂಗ್ ಮಾಡ್ತು, ಅದೀಗ ಮತ್ತೆ ಸಿದ್ದರಾಮಯ್ಯ ಅವರು DM ಆಗಬೇಕು ಅಂತ ಹೇಳಿ ಕೆಲವರು ಅಭಿಪ್ರಾಯ. ಯಾವತ್ತು ನನ್ನ ಅಭಿಪ್ರಾಯ ಅವತ್ತೇನಿತ್ತು ಇವತ್ತು ಅದೇ ಇರೋದು.